ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮಾ ಗುರುಜಿ. ವಿಶೇಷವಾಗಿ ಇವತ್ತಿನ ದಿನ ನಾವು 4ನೇ ದಿನವಾದಂತಹ ನವರಾತ್ರಿಯ 4ನೇ ದಿನ ಕೂಷ್ಮಾಂಡ. ಕೂಷ್ಮಾಂಡ ಅಂದರೆ ನಮ್ಮ ಕನ್ನಡದಲ್ಲಿ ಕುಂಬಳಕಾಯಿ ಅಂತ ಅರ್ಥ. ತಾಯಿ ಜಗನ್ಮಾತೆಗೆ ಕುಂಬಳಕಾಯಿ ಅಂದರೆ ಅದು ಬೂದು ಕುಂಬಳಕಾಯಿ ಅಂದರೆ ತುಂಬಾ ಪ್ರೀತಿ. ವಿಶೇಷವಾಗಿ ಈ ಒಂದು ದಿನ ತಾಯಿ ಜಗನ್ಮಾತೆಯನ್ನು ತುಂಬ ವೈಭವೀಕರಣವಾಗಿ ಆರಾಧನೆಗಳಾಗ್ತವೆ. ವಿಶೇಷವಾಗಿ ಸೌರಮಂಡಲವನ್ನೇ ಗರ್ಭದಲ್ಲಿ ಇಟ್ಟುಕೊಂಡಿರೋಳು ಅಂತ ಅರ್ಥ. ಅಂದರೆ ತಮ್ಮ ಒಂದು ಗರ್ಭದಲ್ಲಿ ಸೌರಮಂಡಲಕ್ಕಿಂತ ಪ್ರಕಾಶಮಾನವಾದಂತಹ ಶಕ್ತಿಯನ್ನು ಉಳ್ಳವಳು, ಮನಸ್ಸಿನ ಸಂಚಲತೆಗಳನ್ನು ಮೂಡಿಸುವವಳು ತಾಯಿ ಜಗನ್ಮಾತೆ ಕೂಷ್ಮಾಂಡ ದೇವಿ. ಮನಸ್ಸಿನಲ್ಲಿರುವಂತಹ ಸಂಚಲತೆಗಳನ್ನು ಉಂಟು ಮಾಡ್ತಾಳೆ. ಸೂರ್ಯನಿಗಿಂತ ತುಂಬ ಪ್ರಭಾವಶಾಲಿಯಾದಂತಹ ಬೆಳಕನ್ನು ಹೊಂದಿರುವವಳು. ಮತ್ತು ವಿಶೇಷವಾಗಿ ದೈವ ಶಕ್ತಿಯ ಒಂದು ಆರಾಧನೆಯಲ್ಲಿ ಭೂಮಿಯು ಹೇಗೆ ಗೋಲಾಕಾರ ಅಂದರೆ ಮೊಟ್ಟೆಯ ಆಕಾರದಲ್ಲಿರುತ್ತೋ ಹಾಗೆ ಸೂರ್ಯನ ಒಂದು ಬೆಳಕು ಹೇಗೆ ನಮ್ಮ ಒಂದು ರೋಗ ನಿರೋಧಕ ಶಕ್ತಿಗೆ ಸೂರ್ಯನ ಬೆಳಕು ಹೇಗೆ ನಮಗೆ ಸಪೋರ್ಟ್ ಮಾಡುತ್ತೋ ಹಾಗೆ ಕೂಷ್ಮಾಂಡ ದೇವಿಯು ಮನಸ್ಸಿನ ಒಂದು ಸಂಚಲನಗಳನ್ನು ಮಾನಸಿಕವಾದಂಥ ವೇದನೆಯನ್ನು, ನಕಾರಾತ್ಮಕ ಶಕ್ತಿಗಳನ್ನು, ನಕಾರಾತ್ಮಕ ಬೆಳವಣಿಗೆಗಳನ್ನು ಸಂಹಾರ ಮಾಡುವವಳೆ ಕೂಷ್ಮಾಂಡ ದೇವಿ. ಕೂಷ್ಮಾಂಡ ಅಂದರೆ ಒಳಗೆ ಬೂದ ಗುಂಬಳಕಾಯಿ ಇರುವಂತಹ ಒಂದು ಬೆಳವಣಿಗೆ. ಇಲ್ಲಿ ವಿಶೇಷವಾಗಿ ನಾವಿಲ್ಲಿ ಹೇಳೋದೇನಪ್ಪ ಅಂದರೆ ಈ ಕೂಷ್ಮಾಂಡ ದೇವಿಯ ಒಂದು ಸ್ವರೂಪದಲ್ಲಿ ತಾಯಿ ಜಗನ್ಮಾತೆಯನ್ನು ಆರಾಧನೆ ಮಾಡಿದ್ರೆ ಯಾವುದೇ ರೀತಿಯ ದುಷ್ಟ ಶಕ್ತಿಗಳನ್ನು ನಾಶವನ್ನು ಮಾಡಬಹುದು. ಮತ್ತು ದುಷ್ಟ ಶಕ್ತಿಗಳನ್ನು ಸಂಹಾರ ಮಾಡಲಿಕ್ಕೇನೆ ಈ ಒಂದು ಕೂಷ್ಮಾಂಡ ದೇವಿಯ ಒಂದು ಆರಾಧನೆಯನ್ನು ನಾವಿಲ್ಲಿ ಮಾಡುವಂಥದ್ದು. ಈ 4ನೇ ದಿನ ವಿಶೇಷವಾಗಿ ಯಾಕೆ ಈ ಒಂದು ಅಷ್ಟು ಶಕ್ತಿಶಾಲಿಯಾಗಿರ್ತಾಳೆ ಅಂದರೆ ಪಾರ್ವತಿ ಸ್ವರೂಪ. ಯಾಕಂದರೆ ಶಿವ ಪಾರ್ವತಿಯ ಒಂದು ಸಂಯೋಜನೆ ಆದಾಗ ಆ ಒಂದು ಸಂಘರ್ಷದಲ್ಲಿ ಆಗುವಂತಹ ಒಂದು ಸಂಕಷ್ಟಗಳಲ್ಲಿ ಆಗುವಂತಹ ಒಂದು ಬದಲಾವಣೆ, ಒಂದು ದೈವಿಕವಾದಂಥ ಶಕ್ತಿ ಇದಾಗಿರುತ್ತೆ. ಇಡೀ ಸೌರಮಂಡಲವನ್ನೇ ನಡುಗಿಸುವಂತಹ ಆ ಶಕ್ತಿ ಕೂಷ್ಮಾಂಡ ಶಕ್ತಿ ಅಂತಲೇ ಹೇಳ್ಬೋದು. ಸೂರ್ಯನೇ ಇಷ್ಟು ಪ್ರಕಾಶ, ಸೂರ್ಯನಿಗಿಂತ 10 ಪಟ್ಟು ಪ್ರಕಾಶಮಾನವಾಗಿರುವಂತಹ ಶಕ್ತಿಯೇ ಈ ಒಂದು ಕೂಷ್ಮಾಂಡ ಶಕ್ತಿ ಅಂತಲೂ ಹೇಳ್ಬೋದು. ಆ ಶಕ್ತಿ ದೇವತೆ ನಮ್ಮ ಒಂದು ಆರಾಧನೆಯನ್ನು ಮಾಡುವಂಥದ್ದು ವಿಶೇಷವಾದಂಥ ಬೆಳವಣಿಗೆ. ನಾವು ಮಾಡುವಂಥ ಈ ಒಂದು ಆರಾಧನೆಯಿಂದ ಮಾನಸಿಕವಾದಂತಹ ನೋವುಗಳು ದೂರವಾಗುತ್ತೆ, ಮನಸ್ಸಿನ ಸಂಚಲನಗಳು ತುಂಬಾ ಒಂದು ಉದ್ವೇಗವಾಗಿ ಬರುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಇದರಿಂದ ಎಲ್ಲ ರೀತಿಯ ಸಂಕಷ್ಟಗಳು ದೂರವಾಗುತ್ತೆ, ಮಾನಸಿಕ ನೆಮ್ಮದಿಗೆ ನಾವು ಹೊರಡ್ತೀವಿ. ಸೌರಶಕ್ತಿಯ ಒಂದು ಮಂಡಲವನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿ ಕೂಷ್ಮಾಂಡ ದೇವತೆಗೆ ಇದೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ ನನ್ನ ಪ್ರೀತಿಯ ವೀಕ್ಷಕರೇ. ಕೂಷ್ಮಾಂಡ ದೇವತೆಯ ಒಂದು ಆರಾಧನೆಯಿಂದ ನವಶಕ್ತಿಗಳ ಒಂದು ಆರಾಧನೆ ಆಗುತ್ತೆ, ನವ ದುರ್ಗೆಯರ ಒಂದು ಆರಾಧನೆ ಆಗುತ್ತೆ. ಸರಸ್ವತಿ, ಮಹಾಲಕ್ಷ್ಮಿ ಮತ್ತು ಪಾರ್ವತಿಯ ಸಂಯೋಜನೆಯೇ ಈ ಒಂದು ಶಕ್ತಿ ದೇವತೆಗಳ ಸಂಯೋಜನೆ ಅಂತಲೂ ಸಹಿತ ನಾನು ತಿಳಿಸ್ಕೊಡ್ಬೋದು. ಕೂಷ್ಮಾಂಡ ದೇವತೆಯು ಸೌರಮಂಡಲವನ್ನೇ ಅಷ್ಟು ಶಾಖವನ್ನು ಆಕೆ ಹಿಡಿದಿಟ್ಕೊಳ್ಳುವಂತಹ ಶಕ್ತಿ ಇರುವವಳು. ಆ ಶಾಖದ ಒಂದು ಬೆಳಕೆ ಈ ಒಂದು ದೈವಶಕ್ತಿ ಅಂತ ತಿಳಿಸ್ಕೊಡ್ಬೋದು. ಇದಾಗಿತ್ತು 4ನೆಯ ದಿನದ ಕೂಷ್ಮಾಂಡ ದೇವಿಯ ಸಂಯೋಜನೆ ಅಂತಲೂ ಸಹಿತ ಹೇಳ್ಬೋದು. ಈ ದೇವಿಯ ಒಂದು ಆರಾಧನೆ ಮಾಡಿದವ್ರಿಗೆ ಮಾನಸಿಕವಾದಂಥ ನೆಮ್ಮದಿ, ಸಂಚಲನಗಳು ಬೇಗ ಸಿಕ್ಬಿಡುವಂಥದ್ದು ಅಂತಲೂ ಸಹಿತ ತಿಳಿಸ್ಕೊಡ್ಬೋದು ನನ್ನ ಪ್ರೀತಿಯ ವೀಕ್ಷಕರೇ. ಹೀಗೆ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ಪ್ರತಿಯೊಂದು ವಿಚಾರಗಳಿಗೆ ನಮ್ಮ ಒಂದು ವಿಡಿಯೋಗಳನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದೇ ರೀತಿ ನಮಗೆ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ, ನನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯುರ್ ಆರೋಗ್ಯ ಆಯುಷ್ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.